ಹಲೋ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಿ ಅಲ್ವಾ? ನಾನಿವತ್ತು ಶಿಶಿಲಾ ಹಿಲ್ಸ್ ಜಂಗಲ್ ಸ್ಟೇ ಅಂತ ಹೇಳ್ಬಿಟ್ಟು ಒಂದು ಸ್ಟೇಗೆ ಬಂದಿದ್ದೀನಿ ನಾನು. ತುಂಬ ಚೆನ್ನಾಗಿದೆ ಇದು ಸ್ಟೇ. ಇದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಒಂಥರ ಸಿಟಿ ಲೈಫಿಂದ ಈ ಕಡೆ ಬಂದರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ವ್ಯೂ ಇದು. ಈ ಸ್ಟೇ ಮುಂದೆಗಡೆನೇ ದೊಡ್ಡ ಬೆಟ್ಟ ಇದೆ. ಆ ಬೆಟ್ಟದ ವ್ಯೂ ಅಂತೂ ಸೂಪರಾಗಿದೆ. ಇನ್ನು ರೂಮ್ಸ್ ಬಗ್ಗೆ ಹೇಳಬೇಕು ಅಂದರೆ ರೂಮ್ಸ್ ಎಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿದೆ. ಎಲ್ಲ ಹೈಜೀನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ರೂಮ್ ಆಚೆ ಕಡೆ ಬಾಲ್ಕನಿ ವ್ಯೂ ಅಂತೂ ಸೂಪರಾಗಿದೆ. ಬಾಲ್ಕನಿ ವ್ಯೂವಲ್ಲಂತೂ ಫುಲ್ಲು ಕಾಡು, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬರ್ಬೋದು. ಇಲ್ಲಿ ಆಟ ಆಡೋದಕ್ಕೆ ಏನು ಗೇಮ್ಸ್ ಇಲ್ಲ. 1 or 2 days ಇರ್ಬೋದು ಅಷ್ಟೇ. ಕೆಳಗಡೆ ಹೋದರೆ ನೇಚರ್ ವಾಟರ್ ಪೂಲ್ ಇದೆಯಂತೆ, ಸೊ ಅದು ಎಂಜಾಯ್ ಮಾಡ್ಬೋದು. ಊಟನೂ ಅಷ್ಟೇ, ನೆನೆ ಊಟ ಅಂತೂ ತುಂಬ ಸೂಪರಾಗಿದೆ. ನಮಗಿಲ್ಲಿ ಒತ್ತು ಶಾವಿಗೆ ಕೊಟ್ಟರು, ಒತ್ತು ಶಾವಿಗೆ ಜೊತೆ ಕಾಯಿ ಹಾಲು ಕೊಟ್ಟರು, ಅನ್ನ ಚಿಕನ್ ಸಾಂಬಾರು, ಆಮೇಲೆ ಒಂದು ಕೋಸಂಬರಿ ಕೊಟ್ಟರು, ಮೊಸರು, ರಸಮ್ಮು, ಫಿಶ್ ಫ್ರೈ ಕೊಟ್ಟರು ಅದ್ರ ಜೊತೆ. ಊಟ ಅಂತೂ ತುಂಬ ರುಚಿಯಾಗಿತ್ತು. ವ್ಯೂ ಚೆನ್ನಾಗಿದೆ ಈ ಸ್ಟೇದು. ಬಟ್ ಏನಂದರೆ 1 or 2 days ಅಷ್ಟೇ ಇರೋಕ್ಕಾಗುತ್ತೆ. ಆ್ಯಕ್ಟಿವಿಟೀಸ್ ಏನೂ ಇಲ್ಲ ಅಷ್ಟೇ. ಮಧ್ಯಾಹ್ನ ಬಂದಾಗ ನೋಡಿ ಈ ಥರ ವ್ಯೂ ಇತ್ತು. ಬೆಟ್ಟ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇತ್ತು. ಬೆಟ್ಟದ್ದು ನೋಡೋದಕ್ಕೂ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸಾಯಂಕಾಲ ಆಗ್ತಾ ಫುಲ್ಲು ಮಂಜು ಕವರ್ ಆಗೋಕ್ಕೆ ಶುರುವಾಯಿತು. ನೋಡಿ ಮಂಜು ಒಂಥರ ಗಾಳಿ ಥರ ಬರ್ತಾ ಇದೆ. ಫುಲ್ಲು ಚಳಿ ಶುರುವಾಗೋಯ್ತು ನೋಡಿ. ಮಂಜು ಫುಲ್ಲು ಕವರ್ ಆಗೋಗ್ಬಿಟ್ಟಿದೆ. ಬೆಟ್ಟದ ವ್ಯೂವೇ ಕಾಣಿಸ್ತಾ ಇಲ್ಲ ನೋಡಿ. ಫುಲ್ಲು ಮಂಜು ಕವರ್ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ ಈ ಪ್ಲೇಸು. ನೀವೊಂದ್ಸರಿ ವಿಸಿಟ್ ಮಾಡಿ ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು, ಧನ್ಯವಾದಗಳು.